ಸರ್ ಎಸ್ ಟಿ ಕಾರ್ಸ್ ಅಲ್ಲಿ ಸಮ್ಮರ್ ಸೇಲ್ ಏನ್ ನಡೀತಾ ಇದೆ? ಸರ್ ಕಮ್ಮಿ ಬಜೆಟ್ ಕೊಡ್ತೀನಿ. ಐಕಾನು ತುಂಬಾ ಚೆನ್ನಾಗಿದೆ, 7 ಮಾಡಲು ಬ್ಲಾಕ್ ಗಾಡಿ, ತುಂಬಾ ಗಾಡಿ ಒರಿಜಿನಲ್ ಇದೆ. ಒಂದು 85,000 ಕೊಡ್ತೀನಿ ಸರ್. 85,000 ಕೊಡ್ತೀನಿ. ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರಿಂಗ್ ವಿತ್ ಟ್ರಾನ್ಸ್ಫರ್ ಹೇಳ್ತಾ ಇದ್ದೀರಾ? ಒಂದು ಕೊಡ್ಬೇಕಾದ್ರೆ ಸರ್ 85 ಕೊಡ್ತೀನಿ. 90 ಹೇಳೋದು 85 ಕೊಡ್ತೀನಿ. 85 ಫೈನಲ್ ಆಗುತ್ತೆ. 85 ವಿತ್ ಟ್ರಾನ್ಸ್ಫರ್. ಟ್ರಾನ್ಸ್ಫರ್. ಒಂದು ನಮ್ಮಲ್ಲಿ ಆಲ್ಟೋ ಇರೋದು ಕೂಡ ಮಾರುತಿ ಅವ್ರದ್ದು ಆಲ್ಟೋ ಇದೆ. ಎರಡು ಆಲ್ಟೋ ಇದೆ ಗಾಡಿ. ಇದು LX ಇದು 12 ಮಾಡಲು, ಸೆಕೆಂಡ್ ಓನರು. ಟೈರ್ ಗಿರಿ ಎಲ್ಲ ಚೆನ್ನಾಗಿದೆ. ಒಂದು 80% ಟೈರ್ ಇದೆ. ಬಾಡಿ ಲೈನ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. 1,75,000 ಸರ್. ಇದು 1,75,000 ಕೊಡ್ತೀನಿ ಸರ್. ಎದುರುಗಡೆ ಬಂದ್ರೆ ಆನ್ ಟೇಬಲ್ ಇನ್ನು ನೆಗೋಷಿಯಬಲ್ ಹೆಚ್ಚು ಕಡಿಮೆ ಇಲ್ಲ, 5,000 ಒಳಗಡೆ. ಓಕೆ ಸರ್, ಇನ್ನೊಂದು ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದು ರನ್ನಟ್ ಕಿಡ್ ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್. ಟೈರ್ ಒಂದು 80% ಇದೆ. ಶೋರೂಮ್ ಇಷ್ಟಿದೆ ಸರ್, ಬರೀ 28,000 ಓಡಿದೆ. 3 ಲಕ್ಷ ಲೋನ್ ಆಗುತ್ತೆ. ಒಂದು 320 ಕೊಡ್ತೀನಿ ಸರ್. 320ಕ್ಕೆ 320 ಜೀರೋ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್. ಹೌದು ಸರ್, ಫುಲ್ ಲೋನ್ ಆಗಿದೆ ಸರ್. ವೆಹಿಕಲ್ ನೋಡಬಹುದು, 28,000 ಓಡಿ ಸರ್. ಬರೀ 28,000 ಓಡಿದೆ. 28,000 ಮಾತ್ರ ಡ್ರಿವನ್ ಆಗಿರೋ. 310 ಕೊಡ್ತೀನಿ, ಫುಲ್ ಜೀರೋ ಪೇಮೆಂಟ್. ಸೊ ಯಾರಾದ್ರೂ ಲೋ ಮೇಂಟೆನೆನ್ಸ್ ವೆಹಿಕಲ್ ನೋಡ್ತಾ ಇರ್ಬೋದು. ಇದೊಂದು ರೆನಾಲ್ಟ್ ಅವ್ರದ್ದು ಕ್ವಿಡ್ ಒಂದು ಆಪ್ಷನ್ ಇರುವಂತದ್ದು. 2019 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತ ವೆಹಿಕಲ್. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಎಮಿಷನ್ ಕೂಡ. ಲೆಸ್ ಡ್ರಿವನ್ ವೆಹಿಕಲ್ ಇದ್ದಾಗಿರುತ್ತೆ. ಶೋರೂಮ್ ಟ್ರ್ಯಾಕ್ ಮೇಂಟೆನೆನ್ಸ್ ಕೂಡ ಇರುವಂತದ್ದು. ಕೇವಲ ಈ ಗಾಡಿ ಬಂದ್ಬಿಟ್ಟು 28,000 ಚೇಂಜ್ ಮಾತ್ರ ಡ್ರಿವನ್ ಆಗಿರುವಂತದ್ದು. ಗಾಡಿ ಕೂಡ ಕೊಟ್ ಕಳಿಸ್ತೀವಿ. ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,20,000 ಸರ್. 3,10,000 3,10,000 ಫೈನಲ್ ಆಗುತ್ತಾ? 3,10,000 ಫೈನಲ್. ಸೊ ಲೋನ್ಗೆ ಹೋಗ್ತೀರಾ? 100% ಲೋನ್ ಆಗುತ್ತೆ ಈ ವೆಹಿಕಲ್. 0% ಡೌನ್ ಪೇಮೆಂಟ್ ಅಲ್ಲಿ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದ್ದೀರಾ? ಎಷ್ಟು ಬೊಲೋನಾ ಸರ್. ಇದು ಬೊಲೋನಾ 16 ಮಾಡಲು, ತುಂಬಾ ಗಾಡಿ ಚೆನ್ನಾಗಿದೆ. ಒಂದು 5-10 ಕೊಡ್ತೀನಿ ಸರ್. 5-20 ಹೇಳ್ತೀನಿ, 5-10 ಲೋನ್ ಆಗ್ಬಿಡುತ್ತೆ. 4 ಲಕ್ಷ ಲೋನ್ ಆಗುತ್ತೆ. 5,10,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ಇದು ಟಾಪ್ ಎಂಡ್ ಆಲ್ಫಾ ಬರುತ್ತಲ್ವಾ ಸರ್? ಆಲ್ಫಾ ಮ್ಯಾಗ್ವಿಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, 16 ಮಾಡಲು. ಸೊ ಮಿಡ್ ವೇರಿಯಂಟ್ ಅಲ್ಲಿ ಯಾರು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಫೀಲ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡಿ, ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಮಾರುತಿ ಅವ್ರದ್ದು ಬಲೆನೋ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ವೆಹಿಕಲ್ ಆಗಿರುತ್ತೆ. 2016 ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಎಮಿಷನ್ ಕೂಡ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ರೀಸೆಂಟ್ ಆಗಿ ಇನ್ಸ್ಪೆಕ್ಷನ್ ಕೂಡ ಆಗಿದೆ. ಗುಡ್ ಕಂಡೀಷನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಹೇಳ್ತಾ 5-20 ಹೇಳ್ತಾ ಇದ್ದಾರೆ? 5-20 ಸರ್. ಒಂದು 5-10 ಕೊಡ್ತೀನಿ. 5-20 ಕೋಟಿಂಗ್ ಹೇಳ್ತಾ ಇದಾರೆ. 5,10,000 ಆಗುತ್ತೆ. ನೀವು ಲೋನ್ಗೆ ಹೋಗ್ತೀರಾ, 100% ಲೋನ್ ಆಗುತ್ತೆ ಈ ವೆಹಿಕಲ್. ನೋಡ್ತಾ ಇರ್ಬೋದು, ಆಫ್ ದ ಮಾರ್ಕೆಟ್ ಒಳ್ಳೆ ಫಾಗ್ ಲ್ಯಾಂಪ್ ಕೂಡ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಮ್ಯಾಗ್ ವೀಲ್ ಮತ್ತೆ ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಗುಡ್ ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. 100% ಲೋನ್ ಆಗುತ್ತೆ. ಜಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಾ? ಒಂದು 50 ಮಾಡಿ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಸ್ಪಾರ್ಕ್ ಕೂಡ ಇದೆ. ಲೋ ಮೇಂಟೆನೆನ್ಸ್ ವೆಹಿಕಲ್, ಲೋ ಬಜೆಟ್ ಅಂತಾನೆ ಹೇಳ್ಬೋದು. 9 ಮಾಡಲು ಸರ್. ಇದು 1,05,000 ಗಾಡಿ. ತುಂಬಾ ಒರಿಜಿನಲ್ ಇದೆ, ಒರಿಜಿನಲ್ ಪೇಂಟ್ ಇದೆ. ಟೈರ್ ಇದೆ ಒಂದು 50-60% ಟೈರ್ ಇದೆ. ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 1 ಲಕ್ಷ ಕೊಡೋದು ಸರ್. 1 ಲಕ್ಷ ಫೈನಲ್ ಆಗುತ್ತಾ? ಸ್ಪಾರ್ಕ್ 2009. ಹೌದು ಸರ್. ಓಕೆ ಸರ್, ಮುಂದೆ ಬರ್ಲಿ, ಒಂದು 5,000 ಹೆಚ್ಚು ಕಡಿಮೆ ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಟಾಟಾ ಇಂಡಿಕಾ ಕೂಡ ಇದೆ. ಎಲ್ಲೋ ಬೋರ್ಡ್ 17 ಮಾಡಲು, ಸೆಕೆಂಡ್ ಓನರ್. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 1-10 ಕೊಡ್ತೀನಿ ಸರ್. 1,10,000 ರೂಪಾಯಿಗೆ ಸರ್. ಮಾಡಲು 17 ಸಿಂಗಲ್ ಸೆಕೆಂಡ್ ಓನರ್. ಸೊ ಯಾರಾದ್ರೂ ಲೋ ಬಜೆಟ್ ವೆಹಿಕಲ್ ನೋಡ್ತಾರೆ, ಅದು ಒಂದು ಕಮರ್ಷಿಯಲ್ ಪರ್ಪಸ್ ನೋಡ್ತಾರೆ, ಊಬರ್ ಓಲಾ ಏನಾದ್ರು ಓಡಿಸ್ಕೊಂಡು ಜೀವನ ಮಾಡ್ಬೇಕಂತ ಏನಾದ್ರು ಯೋಚನೆ ಮಾಡ್ತಾರೆ ನೋಡಿ, ಇಲ್ಲೊಂದು ಒಳ್ಳೆ ಆಪ್ಷನ್. ಟಾಟಾದವ್ರದ್ದು ಇಂಡಿಕಾ ಇದೆ. 2017 ಮಾಡಲು, ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಎಮಿಷನ್ ಕೂಡ. ಸರ್ ಇದು ಪೇಪರ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಕ್ಲಿಯರ್ ಮಾಡಿ ಕೊಡ್ತೀರಾ ಅಲ್ವಾ ನೀವು? ಏನ್ ಕೊಟ್ ಮಾಡ್ತಾ ಇದ್ದೀರಾ? 1-10 ಸರ್. 1 ಲಕ್ಷ ಕೊಡ್ತೀನಿ. 1 ಲಕ್ಷ ಫೈನಲ್ ಆಗುತ್ತೆ ಇದು ಗಾಡಿ. ಬೇರೆ ಯಾವ ವೆಹಿಕಲ್ ಇದೆ ನಮ್ಮಲ್ಲಿ? ಇನ್ನೊಂದು ಹ್ಯುಂಡೈ ಗೆಟ್ಸ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಈ ಕೀ ಕೂಡ ಓಪನ್ ಮಾಡಿ. ತುಂಬಾ ಚೆನ್ನಾಗಿದೆ ಗಾಡಿ, ಸಿಂಗಲ್ ಓನರು. ಗಾಡಿನೂ ಜಾಸ್ತಿ ಓಡಿಲ್ಲ. 1-25 ಕೊಡ್ತೀನಿ ಸರ್. ಇದು 1,25,000 ಫೈನಲ್ ಆಗುತ್ತಾ? 1-15 ಕೊಡ್ತೀನಿ. ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಗೆಟ್ಸ್ ಇದೆ ಅಂದ್ರೆ ಬನ್ನಿ ಅದ್ ನೋಡೋಣ. ಗೆಟ್ಸ್ ಇದೆ. ಇನ್ನೊಂದು ಗೆಟ್ಸ್ ಇದೆ ಅಂತ ಹೇಳಿದ್ರೆ ಇದ್ರದ್ದು ಗಾಡಿ ಚೆನ್ನಾಗಿದೆ. ಮ್ಯಾಗ್ವಿಲ್ ಇದೆ. 1-20 ಕೊಡ್ತೀನಿ ಸರ್. 1,20,000 ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ. 5 ವರ್ಷದ FC ಬರುತ್ತೆ, 1 ವರ್ಷ ಇನ್ಸೂರೆನ್ಸ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 1,10,000 ಕೊಡ್ತೀನಿ ಫೈನಲ್. ಓಕೆ ಸರ್, ಇನ್ನೊಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫೋರ್ಡ್ ಅವ್ರದ್ದು ಫಿಯೆಸ್ಟಾ ಇದೆ. ಫಿಯೆಸ್ಟಾ ಸರ್ 2 ಇದೆ. ಫಿಯೆಸ್ಟಾ ಒಂದು ಬ್ಲಾಕ್ ಇದೆ, 7 ಮಾಡಲು. ಓಕೆ, ಇದು 12 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಚೆಕ್ ಮಾಡ್ಕೋಬಹುದು. ಮ್ಯಾಗ್ವಿಲ್ ಬರುತ್ತೆ, ಟಾಪ್ ಎಂಡ್ ವೆಹಿಕಲ್, 4 ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 160 ಕೊಡ್ತೀನಿ ಸರ್. 1,60,000 ಕೊಡ್ತೀನಿ. ಇದು ಡೀಸೆಲ್ ಅಲ್ವಾ? ಡೀಸೆಲ್ 12 ಮಾಡಲು.
ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಮಾರುತಿ ಅವ್ರದ್ದು ಇನ್ನೊಂದು ವೆಹಿಕಲ್ ಇರುವಂತದ್ದು ಆಲ್ಟೋ K10. ಆಲ್ಟೋ K10 ಸರ್, ಇದು 12 ಮಾಡಲು ಸಿಂಗಲ್ ಓನರು, ಶೋರೂಮ್ ಮೇಂಟೆನೆನ್ಸ್ ಇದೆ, 80,000 ಓಡಿದೆ. ಕಮ್ಮಿ ಅಂದ್ರೆ ಒಂದು 2.10 ಕೊಡ್ತೀನಿ ಸರ್. 2,10,000 ಸರ್, 1.5 ಲಕ್ಷ ಲೋನ್ ಆಗುತ್ತೆ. ಸೆಕೆಂಡ್ ಓನರಾ? ಹೌದೌದು, 2 ಲಕ್ಷ 1.5 ಲಕ್ಷ ಲೋನ್ ಆಗುತ್ತದೆ. ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಸರ್, ಸಿಂಗಲ್. ಶೋರೂಮ್ ಮೇಂಟೆನೆನ್ಸ್ ಸಿಂಗಲ್. ಸೊ ಯಾರಾದ್ರೂ ಫಸ್ಟ್ ಓನರ್ಶಿಪ್ ಅಲ್ಲಿ ಇರುವಂತ ವೆಹಿಕಲ್ ನೋಡ್ತಾ ಇದ್ರೆ ನೋಡ್ರಿ, ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. 2012 ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ಒಂದು ಮಾರುತಿ ಆಲ್ಟೋ K10 ಇದೆ. ಲೆಸ್ ಡ್ರಿವನ್ ವೆಹಿಕಲ್, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಕೂಡ ಇರುವಂತದ್ದು. ಫೈನಲ್ ಆಗಿ 2,10,000 ಆಗುತ್ತಾ? ಲೋನ್ ಆಗುತ್ತಾ ಇದಕ್ಕೆ? ಲೋನ್ ಆಗುತ್ತೆ ಸರ್, 1 ವರ್ಷ ಲೋನ್ ಆಗುತ್ತೆ. ಬ್ಯಾಂಕ್ ಲೋನ್? ಬ್ಯಾಂಕ್ ಚೆನ್ನ. ಓಕೆ ಸರ್. ಕೊಡ್ತೀನಿ ಸರ್, ನೆಕ್ಸ್ಟ್ ಇನ್ನೊಂದು Volkswagen Polo ಇರುವಂತದ್ದು. ಪ್ರೈಸ್ ನೆಗೋಷಿಯಬಲ್ ಇರ್ಬೇಕು ಸರ್. ಹೇಳ್ತಾ ಇದೀನಿ, ಸಮ್ಮರ್ ಸೇಲ್, ಸಮ್ಮರ್ ಆಫರ್ ಕೊಡ್ತಾ ಇದೀರಾ, ಪ್ರೈಸ್ ಕೂಡ ಹಾಗೆ ಇರ್ಬೇಕು. ಓಕೆ ಸರ್, ಹೇಳಿ ಸರ್ ಡೀಟೇಲ್ಸ್. ಸರ್ 16 ಮಾಡಲು ಸೆಕೆಂಡ್ ಓನರು, 3.5 ಲಕ್ಷ ಫುಲ್ ಲೋನ್ ಆಗ್ಬಿಡುತ್ತದೆ. 0 ಪೇಮೆಂಟ್ ಅಲ್ಲಿ ಲೋನ್ ಕೊಡ್ತೀನಿ. 16 ಮಾಡಲು ಟಾಪ್ ಎಂಡ್. 16 ಮಾಡಲ್. ಹೌದು, 3.5 ಲಕ್ಷಕ್ಕೆ. 3.5. ಅಪ್ಟನ್ ಮ್ಯಾಗ್ವಿಲ್ ಇದೆ, ಆಮೇಲೆ ಟಚ್ ಸ್ಕ್ರೀನ್ ಇದೆ, ಸೀಟ್ ನೋಡ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಸರ್, ಆಯಿಲ್ ಸರ್ವಿಸ್ ಎಲ್ಲ ಮಾಡ್ಕೋಬೇಕು. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಲ್ಲ, Volkswagen Polo ಆಗಿರುತ್ತೆ. ಇದು ಹೈಲೈನ್ ಸರ್? ಇದು ಹೈಲೈನ್ ಆಫ್ಟರ್ ದ ಮಾರ್ಕೆಟ್. ಇದಕ್ಕೆ ಒಳ್ಳೆ ಅಪೋಲೋ ಟೈರ್ಸ್ ನ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಮ್ಯಾಗ್ವಿಲ್ ಕೂಡ ಬರುತ್ತೆ. 2016 ಮಾಡಲು, 3,50,000 ಸರ್. ಹೌದು ಸರ್. 100% ಲೋನ್ ಆಗುತ್ತೆ. 0% ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಇರೋವಂಥದ್ದು. ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ ಸರ್. ಇನ್ನೊಂದು ನಮ್ಮ ಹತ್ರ ಆಶ್ಬಕ್ ಬೇಡ ಅನ್ನೋರಿಗೆ ಶಿಫ್ಟ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೆಡಾನ್ ವೆಹಿಕಲ್ ಇದೆ, ಶಿಫ್ಟ್ ಡಿಸೈರ್. ಅದ್ರದ್ದು ಕೂಡ ಡೀಟೇಲ್ಸ್ ಕೊಡಿ ಸರ್. ಸರ್ 9 ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ. 83,000 ಓಡಿದೆ. ಟೈರ್ ಎಲ್ಲ ಒಂದು 60-70% ಇದೆ. ಲೆದರ್ ಸೀಟ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 1 ರೂಪಾಯಿ ಖರ್ಚಿಲ್ಲ ಸರ್. ಶೋರೂಮ್ ಮೇಂಟೆನೆನ್ಸ್ ಮಾಡಿರೋದು. 2,10,000 ಸರ್. 2,10,000 ರೂಪಾಯಿಗೆ ಸರ್. ಯಾವ ಮಾಡಲ್ ಅಂತ ಹೇಳಿದ್ರೆ? 2009 ಮಾಡಲು ಸರ್. 2009 ಮಾಡಲು. ಯಾರಾದ್ರೂ ಓಲ್ಡ್ ಶೇಪ್ ಶಿಫ್ಟ್ ಸೆಡಾನ್ ಅಲ್ಲಿ ನೋಡ್ತಾರೆ, ಅದು ಡಿಸೈರ್ ನೋಡ್ತಾರೆ ನೋಡಿ, ಇಲ್ಲೊಂದು ಆಪ್ಷನ್ ಇದೆ. ಲೆಸ್ ಡ್ರಿವನ್ ವೆಹಿಕಲ್, 80,000 ಮಾತ್ರ ಡ್ರಿವನ್ ಆಗಿರೋಂಥದ್ದು. ಈ ಗಾಡಿ ತಗೊಂಡವ್ರಿಗೆ 1 ರೂಪಾಯಿ ಖರ್ಚಿಲ್ಲ. ಸರ್ವಿಸ್ ಕೂಡ ಆಗಿದೆ. ಟೈರ್ ನಿಮ್ಗೆ ಒಂದು 70 to 80% ಲೈಫ್ ಇರೋಂಥದ್ದು. 2 ಡೀಸರ್ ಇದೆ ಸರ್. ಒಂದು 8 ಮಾಡಲ್ ಒಂದಿದೆ, ಅದು ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ಓಕೆ ಸರ್. 2 ಡೀಸರ್ ಇದೆ. ಇನ್ನೊಂದು ಡೀಸರ್ ಬನ್ನಿ ಸರ್, ಮತ್ತೆ 8 ಮಾಡಲು ನೋಡೋಣ ಒನ್ ಟೈಮ್. ಇದಾಗುತ್ತೆ ಇಲ್ಲ 8 ಸರ್. ಇದು 2008 ಇದು 8 ಮಾಡಲು ಸರ್. ಡೀಟೇಲ್ಸ್ ಕೊಡಿ ಸರ್. ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ಸೊ ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ನಿಮ್ಗೊಂದು ಸಿಂಗಲ್ ಸ್ಕ್ರಾಚ್ ಡೆಂಟು ಏನು ಇಲ್ಲ. ಶಿಫ್ಟ್ ಡಿಸೈರ್ VXI ಆಗಿರುತ್ತೆ. ಸೆಕೆಂಡ್ ಓನರಾ ಸರ್ ಇದು? ಹೌದು ಸರ್, ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ ನಿಮ್ಗೆ ಸಿಂಗಲ್ ಸ್ಕ್ರಾಚ್ ಏನು ಇಲ್ಲ. ವೆಲ್ ಮೇಂಟೈನ್, ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಕೂಡ ಇನ್ಸ್ಟಾಲ್ ಮಾಡ್ತಿದ್ದಾರೆ ಸರ್. ಎಷ್ಟನೇ ಓನರ್ ವೆಹಿಕಲ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಮಾಡಲು, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 2.20 ಸರ್. 2,20,000. ಶೋರೂಮ್ ಮೇಂಟೆನೆನ್ಸ್. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಸರ್. ಎದುರುಗಡೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡ್ಕೊಡ್ತೀವಿ ಸರ್. 2.22 ಸರ್. ನೆಕ್ಸ್ಟ್ ಇನ್ನೊಂದು SUV ಕಾಂಪ್ಯಾಕ್ಟ್ ಅಲ್ಲಿ ಒಂದು ಇನ್ನೊಂದು ಆಪ್ಷನ್ ಇರುವಂತದ್ದು ವೆಹಿಕಲ್, ಡಸ್ಟರ್ ರೆನಾಲ್ಟ್. ಅದು ಡೀಟೇಲ್ಸ್ ಕೊಡಿ. ರೆನಾಲ್ಟ್ ಡಸ್ಟರ್ ಸರ್. ಇದು 2012 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. RX-Z ಇದು ಟಾಪ್ ಎಂಡ್ ವೆಹಿಕಲ್. ಮ್ಯಾಗ್ವಿಲ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಸೀಟ್ ಇದೆ. ಲೆದರ್ ಸೀಟ್ ನೋಡ್ಬೋದು, ಟಚ್ ಸ್ಕ್ರೀನ್ ಇದೆ. ತುಂಬಾ ಗಾಡಿ ಚೆನ್ನಾಗಿದೆ ಸರ್. ಇದು 3.5 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ. 3.20 3.30ಗೆ ಕೊಡ್ತೀವಿ ಸರ್ ಫೈನಲ್. ಯಾವ ಮಾಡಲ್ ವೆಹಿಕಲ್ ಸರ್ ಇದು? 12 ಮಾಡಲು ಸರ್. 12 ಕಲರ್. ಓಕೆ ಸರ್. ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಸ್ಯಾಂಟ್ರೋ ಕೂಡ ಇದೆ. ಇದ್ರದ್ದು ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಸ್ಯಾಂಟ್ರೋ ಇದು 2007 ಮಾಡಲು ಸರ್. ಇದು ಸೆಕೆಂಡ್ ಓನರ್. 1,40,000 35,000 ಕೊಡ್ತೀನಿ. 1,35,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ಸ್ಯಾಂಟ್ರೋ ಬೇಡ ಅನ್ನೋರಿಗೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು ವೆಹಿಕಲ್ ಇದೆ, ಫೋರ್ಡ್ ಅವ್ರದ್ದು ಫಿಗೋ. ಅದ್ರದ್ದು ಕೂಡ ಡೀಟೇಲ್ಸ್ ಕೊಡಿ. ಫಿಗೋ ಇದು 11 ಮಾಡಲು ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ವೆಹಿಕಲ್. 1.5 ಕೊಡ್ತೀನಿ ಸರ್. 140 ಕೊಡ್ತೀನಿ. 1.40ಗೆ 1,40,000 ರೂಪಾಯಿ ಫೈನಲ್ ಆಗುತ್ತೆ ಸರ್ ಇದು. ಸರ್ ಇನ್ನೊಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು, ಮಾರುತಿ ಅವ್ರದ್ದು ಎಸ್ ಕ್ರಾಸ್. ಅದ್ರದ್ದು ಡೀಟೇಲ್ಸ್ ಕೊಡಿ ಸರ್. ಎಸ್ ಕ್ರಾಸ್ ಇದು 16 ಮಾಡಲು, ಸೆಕೆಂಡ್ ಓನರ್. ಗಾಡಿ ತುಂಬಾ ಒರಿಜಿನಲ್ ಇದೆ. 4,75,000. 4,75,000 ಸರ್. ಫುಲ್ ಲೋನ್ ಆಗ್ಬಿಡು ಸರ್ ಇದು. ಓಕೆ ಸರ್. ಇದು ರೈಟ್ ಸರ್, ಶಿಫ್ಟ್ ರೈಟ್ ಕೊಡ್ತಾರದು. ತುಂಬಾ ಗಾಡಿ ಚೆನ್ನಾಗಿದೆ, ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ತುಂಬಾ ಗಾಡಿ ಒರಿಜಿನಲ್. ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಇದೆಯಾ ಸರ್ ಗಾಡಿ? ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಸ್ಕಾರ್ಪಿಯೋ ಕೂಡ ಇದೆ, ಅದರದ್ದು ಡೀಟೇಲ್ಸ್. ಸ್ಕಾರ್ಪಿಯೋ 7 ಮಾಡಲು ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್. 1,85,000 ಕೊಡ್ತೀನಿ ಸರ್. 1,85,000 ರೂಪಾಯಿಗೆ 85,000. 7 ಸೀಟರ್ ಆನೆ ಇದಂಗೆ ಸರ್ ಇದು. ಗಾಡಿ ಒಳಗಡೆ ಎಲ್ಲ ನೋಡಬಹುದು, ಸೀಟ್ ಕವರ್ ಎಲ್ಲ ಹೊಸದಿದೆ. ಎಷ್ಟನೇ ಓನರ್ ವೆಹಿಕಲ್ ಇದು? ಇದು ಓನರ್ 3-4 ಆಗಿದೆ ಸರ್. ಓಕೆ. 1,85,000 ಕೊಡ್ತೀನಿ.
ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಎಷ್ಟು ವೆಲ್ ಮೇಂಟೈನ್, ಗಾಡಿ ಅಂತೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ಯಾರು ಒಂದು 7 ಸೀಟರ್ ವೆಹಿಕಲ್ ನೋಡ್ತಾರೆ, ಅದೊಂದು ಬೆಸ್ಟ್ ಆಪ್ಷನ್. ಸ್ಕಾರ್ಪಿಯೋ ಟರ್ಬೋ CRDI ಇಂಜಿನ್ ಬರುತ್ತೆ. 1,85,000 ಸರ್? ಹೌದು ಸರ್. 1,85,000ಗೆ ಈ ಗಾಡಿ ಫೈನಲ್ ಆಗುವಂತದ್ದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಎದುರುಗಡೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ, ನೆಗೋಷಿಯಬಲ್ ಆಗಿ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಕೂಡ ಇದೆ. ಹೇಳಿದೆ ಫಿಯೆಸ್ಟಾ, ಒಂದು ರೆಡ್ ಒಂದು ಬ್ಲಾಕ್ 7 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. 1,20 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ ಸರ್. ಇಡೀ ಬಜಾರ್ ಕೊಡೋದ ಡೀಸೆಲ್ ಗಾಡಿ, ಟಚ್ ಸ್ಕ್ರೀನ್ ಇದೆ, ಆಮೇಲೆ ಆಟೋಮೆಟಿಕ್ ಮಿರರ್ ಹೇಳುತ್ತೆ. ಸೊ ನೋಡ್ತಾ ಇರ್ಬೋದು ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ಸ್ ಇದೆ, ಹಾಗೆ ಒಂದು ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇರುವಂತದ್ದು. ಡೀಸೆಲ್ ವೆಹಿಕಲ್ ಇದ್ದಾಗಿರುತ್ತೆ ಫೋರ್ಡ್ ಫಿಯೆಸ್ಟಾ. ಇದು ಮೈಲೇಜ್ ಆರಾಮಾಗಿ ಒಂದು 23 to 25 ಎಕ್ಸ್ಪೆಕ್ಟ್ ಮಾಡಬಹುದು. ಬ್ಯಾಕ್ ಸೈಡ್ ಕೂಡ ಇಂಟೀರಿಯರ್ ನೋಡಿ ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ವೆಹಿಕಲ್. ಎದುರುಗಡೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಸಮ್ಮರ್ಸ್ ಆಫರ್ ಅಂತಾನೆ ಹೇಳ್ಬೋದು. ಏನ್ ಕೊಟ್ಟು ಮಾಡ್ತಾ ಇದೀರಾ ಸರ್? 1,20 ಹೇಳ್ತೀನಿ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5,000 ಮಾಡ್ಕೊಡ್ತೀನಿ. ಎದುರುಗಡೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತಾ. ಒಳ್ಳೆ ರೇಟ್ಗೆ ನೆಗೋಷಿಯೇಬಲ್ ಮಾಡಿ ಗಾಡಿನ ಮಾಡ್ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಇನ್ನೊಂದು Hyundai ಸ್ಯಾಂಟ್ರಾ ಅವೈಲಬಲ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಸ್ಯಾಂಟ್ರಾ ಇದು 2005 ಮಾಡಲು, ಓನರ್ ಒಂದು ಜಾಸ್ತಿ ಆಗಿದೆ, ಸಣ್ಣ ಪುಟ್ಟ ಖರ್ಚಿದೆ, ಗ್ಲಾಸ್ ಒಂದು ಇದಾಕಬೇಕು. ಒಂದು 70,000 ಕೊಡ್ತೀನಿ ಸರ್. 70,000 ರೂಪಾಯಿಗೆ ಸ್ಯಾಂಟ್ರಾ ಸರ್? ಸ್ಯಾಂಟ್ರಾ ಇನ್ಸೂರೆನ್ಸ್ ಕಟ್ಕೊಡ್ತೀನಿ 70,000, ಟ್ರಾನ್ಸ್ಫರ್ ಸೇರಿಸಿ 70,000 ಕೊಡ್ತೀನಿ. ಟ್ರಾನ್ಸ್ಫರ್ ಸೇರಿಸಿ 70,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. 3 ಇದೆ ಸರ್. 2 ಡೀಸೆಲ್ ಗಾಡಿ ಇದೆ VDI, ಇನ್ನೊಂದು ಟಾಪ್ ಎಂಡ್ ವೆಹಿಕಲ್ ಇದೆ 7 ಮಾಡಲು. 3 ಗಾಡಿ ಇದೆ. ಇದು ಫಸ್ಟ್ ನೋಡಿ 7 ಮಾಡಲು. ಇದು 165 ಕೊಡ್ತೀನಿ ಸರ್. ಇದು 170 ಹೇಳೋದು, 165 ಕೊಡ್ತೀನಿ ಡೀಸೆಲ್ ಗಾಡಿ. ಸೊ ಇದು ಡೀಸೆಲ್ ಆಗಿರುತ್ತೆ. ಹೌದೌದು. 1,65,000 ಆಗುತ್ತಾ ಇದು? 60 ಕೊಡ್ತೀನಿ ಸರ್. 1,60,000 ಫೈನಲ್ ಆಗುತ್ತೆ. 60 ಕೊಡ್ತೀನಿ ಫೈನಲ್. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ, ಇದು VXI. ಇದು ಇಲ್ಲ ಸರ್, ಡೀಸೆಲ್ VDI. ಇದು VDI 11 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 2,40 ಹೇಳ್ತೀವಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸರ್. FC 5 ವರ್ಷ ಬರುತ್ತೆ, ಇನ್ಸೂರೆನ್ಸ್ 1 ವರ್ಷ ಬರ್ತದೆ. ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಒಂದು 60% ಇದೆ. ಓಕೆ, ಏನ್ ಕೋಟ್ ಮಾಡ್ತಾ ಇದೀರಾ? 2,35 ಕೊಡ್ತೀನಿ ಸರ್. 2,35 ಫೈನಲ್ ಆಗುತ್ತೆ. ಕೊಡ್ತೀನಿ. ಪ್ರೈವೇಟ್ ಲೋನ್ ಆಗುತ್ತಾ ಇದಕ್ಕೆ? ಇಲ್ಲ ಸರ್, ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಫುಲ್ ಕ್ಯಾಶ್. ಇನ್ನೊಂದು ಶಿಫ್ಟ್ ಇದೆ, ಇದು ZXi. ಇದು ZX ಡೀಟೇಲ್ಸ್ ಕೊಡಿ ಸರ್. ಇಲ್ಲ ಎತ್ಕೊಡಿ ಸರ್. ಸರ್ 2007 ಮಾಡಲು ZXi ತುಂಬಾ ಗಾಡಿ ಒರಿಜಿನಲ್ ಇದೆ. ಗಾಡಿ ನೋಡ್ಬೋದು, ಕಮ್ಮಿನೇ ಓಡಿರೋದು. ಒಳಗಡೆ ನೋಡ್ಬೋದು ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ತುಂಬಾ ಒರಿಜಿನಲ್ ಇದೆ. ಸೆಕೆಂಡ್ ಓನರು ZXi, ಒರಿಜಿನಲ್ ಪೆಂಡಲ್ ಇದೆ ಸರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 2 ಸರ್. 2,15,000 ರೂಪಾಯಿ ಫೈನಲ್ ಆಗುತ್ತಾ ಸರ್? ಇದು ಮೇಂಟೆನೆನ್ಸ್ ಮ್ಯಾಗ್ವಿಲ್ ಬರುತ್ತೆ, 5 ಮ್ಯಾಗ್ವಿಲ್ ಬರುತ್ತೆ. ಟೈರ್ ಒಂದು 80% ಇದೆ. ₹1 ಖರ್ಚಿಲ್ಲ ಸರ್. ವಾಶ್ ಮಾಡ್ಕೊಂಡು ಓಡಿಸ್ಕೋಬೋದು ಅಷ್ಟೇ, ಪೂಜೆ ಮಾಡಿ ಓಡಿಸ್ಕೋಬೋದು. ಸೊ ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನು ಇಲ್ಲ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಇದ್ದಾಗಿರುತ್ತೆ. ZXi ಫುಲ್ ಟಾಪ್ ಎಂಡ್ ವೇರಿಯಂಟ್, 5 ಮ್ಯಾಗ್ವಿಲ್ ಬರುವಂತದ್ದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ ಒಂದು 2,20 ಸರ್. 2,20,000 ಫೈನಲ್ ಆಗುತ್ತೆ. ಒಂದು 5,000 ಕಮ್ಮಿ ಕೊಡ್ತೀವಿ ಸರ್. ಇನ್ನೊಂದು 5,000 ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಸರ್ ನೆಕ್ಸ್ಟ್ ಟಾಟಾ ಅವ್ರದ್ದು ಇನ್ನೊಂದು ಇಂಡಿಗೋ ಒಂದು ಆಪ್ಷನ್ ಇರುವಂತದ್ದು, ಡೀಟೇಲ್ಸ್ ಕೊಡಿ ಸರ್. ಇಂಡಿಗೋ ಇದು ಪೆಟ್ರೋಲ್ ಗಾಡಿ, ತುಂಬಾ ಚೆನ್ನಾಗಿದೆ. 2010 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟಾಪ್ ಎಂಡ್ ವೆಹಿಕಲ್, 4 400 ಬರುತ್ತೆ. ಗಾಡಿ ಒರಿಜಿನಲ್ ಇದೆ ಸರ್. 1,25,000 ಸರ್. 1,25,000ಗೆ ಫೈನಲ್ ಆಗುತ್ತಾ? 1,25,000. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ಹಾಗೆ ಫ್ರಂಟ್ ಸೈಡ್ ಕೂಡ ಅಬ್ಸರ್ವ್ ಮಾಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತದ್ದು ಇಂಟೀರಿಯರ್ ಕೂಡ ಬರುವಂತದ್ದು. ಬಾಡಿ ಲೈನ್ ಕೂಡ ನಿಮಗೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್. ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ 4 ಹೊಸ ಟೈರ್ ಬರುತ್ತೆ. 1,25,000 ಕೋಟಿಂಗ್ ಮಾಡ್ತಾ ಇದಾರೆ. ಇಂಟ್ರೆಸ್ಟ್ ಇದ್ದವರು ಎದುರುಗಡೆ ಬನ್ನಿ. ಅಪೋಲೋ ಟೈರ್ ಬ್ರಾಂಡೆಡ್ ಇದೆ. 4 ನಿಮಗೆ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಬರುವಂತದ್ದು. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ. ಆನ್ ಟೇಬಲ್ ಬನ್ನಿ, ಇನ್ನು ನೆಗೋಷಿಯಬಲ್ ಆಗಿ ಒಳ್ಳೆ ರೇಟಿಗೆ ಗಾಡಿ ಫೈನಲ್ ಆಗುತ್ತೆ ಸರ್. ಸಮ್ಮರ್ ಸೆಲ್ಗೆ ST ಕಾರ್ಸ್ ಅಲ್ಲಿ 2 ಈಕೋ ಸ್ಪೋರ್ಟ್ ಇರುವಂತದ್ದು ಸ್ಪೋರ್ಟ್ಸ್ ವೆಹಿಕಲ್, ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಕೊಡಿ ಸರ್. 15 ಮಾಡಲು ಇದು ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಇದೆ. ಮ್ಯಾಗ್ವಿಲ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಒರಿಜಿನಲ್ ವೆಹಿಕಲ್ ಸರ್. ಒಂದು 4,20, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಒಳಗಡೆ ನೋಡ್ಬೋದು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಲೆದರ್ ಸೀಟ್ ಇದೆ, ಕಲರ್ ಸೀಟ್ ಇದೆ. ಒಳಗಡೆ ನೋಡಿ ಟಚ್ ಸ್ಕ್ರೀನ್ ಎಲ್ಲ ಇದೆ. ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಕಸ್ಟಮೈಸ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿದ್ರೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಹಾಗೆ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇನ್ಸ್ಟಾಲ್ ಮಾಡಿಸಿರುವಂಥದ್ದು. ಟೈರ್ ಪ್ರೊಫೈಲ್ ನೋಡೋದಾದ್ರೆ ಒಂದು 60 to 70% ಈ ಗಾಡಿ ನಿಮಗೆ ಟೈರ್ ಲೈಫ್ ಇರುವಂಥದ್ದು.
ಫಾಗ್ ಲ್ಯಾಂಪ್ ಕೂಡ ಇನ್ಸ್ಟಾಲ್ ಮಾಡಿಸಿದ್ರೆ ಏನ್ ಕೋಟಿಂಗ್ ಹೇಳ್ತಾ ಇದೀರಾ? ಸರ್ ಒಂದು 420 420 ಆಗುತ್ತಾ? 410 ಫೈನಲ್ ಮಾಡ್ಕೊಡ್ತೀವಿ ಸರ್. 410 ಫೈನಲ್ ಆಗುತ್ತೆ ಸರ್. ಆ ವೆಹಿಕಲ್ ಬೇಡ ಅನ್ನೋರಿಗೆ ಇನ್ನೊಂದು ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಇನ್ಶೂರೆನ್ಸ್ ಎಲ್ಲ ನೀವೇ ಕಟ್ಕೊಡ್ತೀರಾ? ಲೋನೇ ಆಗ್ಬಿಡುತ್ತೆ, ಒಂದು 3.5 ಲೋನ್ ಆಗುತ್ತೆ. 3.5 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್, ಈ ಗಾಡಿ ಡೀಟೇಲ್ಸ್ ಕೊಡಿ. ಇದು 14 ಮಾಡಲ್, ಇದು ಸೆಕೆಂಡ್ ಓನರ್ ಸರ್, ಡೀಸೆಲ್ ಗಾಡಿ. ಹಾ, ಇದು ಮ್ಯಾಗ್ವಿಲ್ ಟಚ್ ಸ್ಕ್ರೀನ್ ಎಲ್ಲ ಇದೆ, ಚೆನ್ನಾಗಿದೆ ಗಾಡಿ, ಒರಿಜಿನಲ್. ಹಾ. ಟೈರ್ ಒಂದು 80% ಇದೆ. ಹಾ, ಗಾಡಿ ಒರಿಜಿನಲ್ ಗಾಡಿ. 385 ಕೊಡ್ತೀನಿ ಸರ್. 385ಕ್ಕೆ 385 ಕೊಡ್ತೀನಿ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತಾ? ಸ್ವಲ್ಪ ಸರ್, ಜಾಸ್ತಿ ಇಲ್ಲ, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಒಂದು 5-10 ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ. ಸರ್. ಓಕೆ ಸರ್, ಒಂದು 7 ಸೀಟರ್ ವೆಹಿಕಲ್ ಇರೋಂಥದ್ದು ಡೀಟೇಲ್ಸ್ ಕೊಡಿ. 7 ಸೀಟರ್ ಅದು ಸರ್, ಎರಡಿದೆ. ಒಂದು ಸ್ಕಾರ್ಪಿಯೋ, ಒಂದು ಇದು, ಮತ್ತೆ ಇದು ಎರ್ಟಿಕಾ. ಗಾಡಿ ತುಂಬಾ ಚೆನ್ನಾಗಿದೆ. 13 ಎಂಡು ನವೆಂಬರ್. ಒಂದು 5:30 ಕೊಡ್ತೀನಿ ಸರ್. ಇದು 5,30,000 ಸರ್. 2013 ಟಾಪ್ ಎಂಡ್ ವೆಹಿಕಲ್ ಸರ್, ಡೀಸೆಲ್ ಮ್ಯಾಗ್ವಿಲ್ ಬರ್ತದೆ, ಜೆಡಿ. ಒಂದು 5:30, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ವೆಹಿಕಲ್ ಲೋನೇ ಆಗ್ಬಿಡ್ತದೆ, 4 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್, ಒಳಗಡೆ ನೋಡ್ಬೋದು. ಸೊ ಬಾಡಿ ಲೈನ್ ನೋಡಿ, ಡೈರೆಕ್ಟ್ ಕಸ್ಟಮರ್ ಓನರ್ ವೆಹಿಕಲ್ ಇದ್ದಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ನಿಮಗೆ ಅಪೋಲೋ ಟೈರ್ಸ್ ಕೂಡ ಇರುವಂತದ್ದು, ಹಾಗೆ ZX ಆಗಿರೋದ್ರಿಂದ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುವಂತದ್ದು. ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? 5:30. 5,30,000 ಕೋಟಿಂಗ್ ಇದೆ. ಎದುರುಗಡೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಾಗೆ STD ಕಾರ್ಸ್ ಒಂದು 520 ಕೊಡ್ತೀನಿ ಸರ್. ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿದೆ, ಬ್ಲಾಕ್ ಕಲರು, ಕಸ್ಟಮರ್ ವೆಹಿಕಲ್, ಗಾಡಿ ಒರಿಜಿನಲ್ ಇದೆ. 2,25,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಒಂದು ಫ್ರಂಟ್ ಹೊಸ ಟೈರ್ ಇದೆ, ಹಿಂದೆಗಡೆ ಬ್ಯಾಕ್ ಒಂದು 50% ಇದೆ. 2,25,000 ಸರ್. ಆಫರ್ ಕೊಡ್ತೀನಿ ಸರ್. ಇನ್ನು ವಾಸು ಕೂಡ ಆಗಿಲ್ಲ ಗಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಒಂದು 5,000 ಹೆಚ್ಚು ಕಡಿಮೆ.